ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ, ಶನೈಶ್ಚರ ಜಯಂತಿ, ಈಶ್ವರನ ಆರಾಧನೆ, ಶನಿ ಮಹಾತ್ಮನ ದರ್ಶನ, ಇದೆಲ್ಲದೂ ಕೂಡ ಸಾಡೆ ಸಾತಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಈ ರೀತಿಯಾಗಿ ಬರುವಂತಹ ಶನಿ ಸಂಬಂಧವಾದ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಇಂತಹ ಪರ್ವಕಾಲದಲ್ಲಿ ಭಗವಂತನ ದರ್ಶನ ಮಾಡೋದರಿಂದ, ದೈವ ಕೃಪೆಗೆ ಪಾತ್ರರಾಗೋದ್ರಿಂದ ಈ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಥವಾ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅತ್ಯಂತ ಅವಶ್ಯಕ ಕೂಡ ಆಗಿರುತ್ತೆ. ಏಕೆಂದರೆ ಶನಿಯಿಂದ ಬರುವಂತಹ ಸಮಸ್ಯೆಗಳು ಅನವಶ್ಯಕ ಕುಟುಂಬದಲ್ಲಿ ಕಲಹ, ನಿಷ್ಠೂರ, ಧನಹಾನಿ ಆಗುವಂಥದ್ದು, ವಿಪರೀತವಾಗಿ ಸಾಲಗಳನ್ನು ಮಾಡಿಕೊಳ್ಳುವಂಥದ್ದು, ಉದ್ಯೋಗದಲ್ಲಿ ಕಿರಿಕಿರಿ, ಸ್ಥಾನ ಪಲ್ಲಟ, ಪರಿವರ್ತನೆ, ಇದೆಲ್ಲದೂ ಕೂಡ ಶನಿ ಸಂಬಂಧವಾಗಿ ಬರುವಂಥದ್ದು. ಸೊ ಇದನ್ನು ಒಂದು ಸಣ್ಣ ಪರಿಹಾರಗಳು ಕೂಡ ಒಂದು ದೊಡ್ಡ ಪ್ರಮಾಣದ ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸಾಧ್ಯವಾದಷ್ಟು ಈಶ್ವರನ ಆರಾಧನೆ, ಈಶ್ವರನ ದರ್ಶನ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು ಅಂತ ಹೇಳಿದರೆ, 3ನೇ ತಾರೀಕು ಬುಧ ಕುಂಭರಾಶಿಗೆ ಬಂದರೆ 5ನೇ ತಾರೀಕು ಶುಕ್ರನು ಕೂಡ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. 13ನೇ ತಾರೀಕು ಸೂರ್ಯನು ಕೂಡ ಕುಂಭರಾಶಿಗೆ ಪ್ರವೇಶ ಮಾಡಿದರೆ 23ನೇ ತಾರೀಕು ಕುಜನು ಕೂಡ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ರೀತಿಯಾಗಿ ಬದಲಾಗುವಂತಹ ಎಲ್ಲ ಗ್ರಹಗಳಿಂದ, ಅದರಲ್ಲೂ ಕೂಡ 4 ಗ್ರಹಗಳ ಚಲನೆ ಅನ್ನುವಂಥದ್ದು ಕುಂಭರಾಶಿಯಲ್ಲಿ ಉಂಟಾಗುತ್ತೆ. ಈ ಎಲ್ಲ ಗ್ರಹಗಳ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಇದು ಅತ್ಯಂತ ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಫೆಬ್ರವರಿ ತಿಂಗಳಲ್ಲಿ ಧನುರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಧನುರಾಶಿಯವರಿಗೆ ವಿಶೇಷವಾಗಿ ಗುರುಬಲ ಅನ್ನುವಂಥದ್ದು ಜೂನ್ 5ರ ತನಕ ಇರುತ್ತೆ. ಇದರ ಪ್ರಭಾವಗಳು ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಸ್ವಲ್ಪ ಸ್ಲೋ ಇರುತ್ತೆ, ಯಾಕೆಂದರೆ ಗುರು ಅಷ್ಟು ಅವನು ಕೂತಿರುವ ಸ್ಥಾನ ಅವನಿಗೆ ಅನುಕೂಲ ಆಗುವಂಥದ್ದಲ್ಲ. ಅಷ್ಟೊಂದು ಬಲಾಢ್ಯನಾಗಿರುವುದಿಲ್ಲ ಗುರು, ಸ್ವಲ್ಪ ವೀಕ್ ಇರ್ತಾನೆ. ಹಾಗಾಗಿ ತುಂಬ ಅನುಕೂಲಗಳಾಗೋದಕ್ಕೆ ಸ್ವಲ್ಪ ವಿಳಂಬಗಳನ್ನು ತೆಗೆದುಕೊಳ್ಳುತ್ತೆ. ಬಟ್ ಈ ಒಂದು ಫೆಬ್ರವರಿ 23ರ ತನಕ ಕುಜ ಉಚ್ಚ ಕ್ಷೇತ್ರದಲ್ಲಿ, ಅದು ದ್ವಿತೀಯ ಕುಟುಂಬ ಮತ್ತು ಧನಸ್ಥಾನದಲ್ಲಿ ಕುಜ ಉಚ್ಚನಾಗುವಂಥದ್ದು ಒಂದು ದೊಡ್ಡ ಪ್ರಮಾಣದ ಅನುಕೂಲ. ಏಕೆಂದರೆ ಇವೆಲ್ಲ 1.5 ವರ್ಷಕ್ಕೊಮ್ಮೆ ಕುಜ ಆ ಸ್ಥಾನಕ್ಕೆ ಬರ್ತಾನೆ. ಧನುರಾಶಿಯವರಿಗೆ ಅತ್ಯಂತ ಅವಶ್ಯಕ ಕುಜನ ಒಂದು ಅನುಗ್ರಹ ಪಡೆಯುವಂಥದ್ದು. ಅವನು ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು ಇದೆ. ಈ ಫಲಗಳು 1.5 ವರ್ಷದಲ್ಲಿ 1 ತಿಂಗಳು ಮಾತ್ರ ಲಭ್ಯ ಆಗುತ್ತೆ. ಸೊ ಧನುರಾಶಿಗೆ ಇದು ತುಂಬ ಒಳ್ಳೆಯ ಸಮಯ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಇದೆಲ್ಲದನ್ನು ಕೊಡ್ತಾನೆ. ಸ್ವಲ್ಪ ಜನ್ಮರಾಶಿಯ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರೋದ್ರಿಂದ ಕಿರಿಕಿರಿ ಅಥವಾ ಸುಖ ಅನ್ನೋದಕ್ಕೆ ಸ್ವಲ್ಪ ಹಾನಿ ಮಾಡ್ತಾನೆ ಅಂತ ಹೇಳುತ್ತೆ ಶುಕ್ರ. ಮಂದಗತಿಯಲ್ಲಿ ಸಾಗುವ ಹಾಗೆ ಮಾಡ್ತಾನೆ. ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಮಂದಗತಿ ಇರುತ್ತೆ. ಪ್ರಾಪರ್ಟಿಗಳನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ವಿಳಂಬ ಮಾಡ್ತಾನೆ. ಅಥವಾ ಆ ವಿಚಾರಗಳಲ್ಲಿ ಸ್ವಲ್ಪ ಟೆನ್ಷನ್ಗಳನ್ನು ಶನಿ ಕೊಡ್ತಾನೆ. ಇದನ್ನೇ ಅರ್ಧಾಷ್ಟಮ ಶನಿ ಅಂತ ಹೇಳುವಂಥದ್ದು. ಅದು ಒಂದು ನೆಗೆಟಿವ್ ಬಿಟ್ಟರೆ ಉಳಿದ ಎಲ್ಲ ಗ್ರಹಗಳು ಧನುರಾಶಿಯವರಿಗೆ ತುಂಬ ಅದ್ಭುತವಾದ ಸ್ಥಾನದಲ್ಲಿದ್ದಾರೆ. ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿಗಳನ್ನು ಕಾಣ್ತೀರಾ. ಒಳ್ಳೆ ಸಪೋರ್ಟ್ ಸಿಗುತ್ತೆ ಫ್ಯಾಮಿಲಿಯಿಂದ. ಫೈನಾನ್ಷಿಯಲಿ ತುಂಬ ಅನುಕೂಲಗಳನ್ನು ಕಾಣ್ತೀರಾ. ಫೆಬ್ರವರಿ 23ರ ತನಕ ಯಾವುದೇ ಆಪರ್ಚುನಿಟಿಗಳು ಧನುರಾಶಿಗೆ ಬಂದರೂ ಕೂಡ ಖಂಡಿತ ಸ್ವೀಕರಿಸ್ಬೋದು. ಪ್ರಾಪರ್ಟಿಗಳನ್ನು ಕೊಳ್ಳುವಂಥದ್ದು, ಮಾರುವಂಥದ್ದು, ಇದೆರಡೂ ಕೂಡ ತುಂಬ ಅನುಕೂಲಕ್ಕೆ ಬರುತ್ತೆ. ಹೊಸ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ, ಇದೆಲ್ಲದೂ ಕೂಡ ಫೈನಾನ್ಷಿಯಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಧನುರಾಶಿಯವರಿಗೆ ಫೆಬ್ರವರಿ 23ರ ತನಕ ತುಂಬ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಒಡ ಹುಟ್ಟುಗಳು ಮತ್ತು ಬಂಧು ಮಿತ್ರರಿಂದ ತುಂಬ ಅನುಕೂಲಗಳಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಸಹಾಯಗಳು ಉಂಟಾಗುತ್ತೆ. ಯಾವುದೇ ಬ್ಯಾಂಕ್ ಲೋನ್ಗಳನ್ನು ಅಥವಾ ಹಣಕಾಸಿನ ನಿರೀಕ್ಷೆಗಳನ್ನು ಮಾಡ್ತಾಯಿದ್ದರೆ ಹುಸಿಯಾಗೋದಿಲ್ಲ ಈ ಮಾಸಗಳಲ್ಲಿ. ಅದರಲ್ಲೂ 23 ಫೆಬ್ರವರಿ ತನಕ ತುಂಬ ಒಳ್ಳೆಯ ಸಮಯ. ನಿಮ್ಮ ನಿರೀಕ್ಷೆಗಳು ಖಂಡಿತ ಹುಸಿಯಾಗೋದಿಲ್ಲ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಅನುಕೂಲಗಳಿರುತ್ತೆ. ಆಲಸ್ಯಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ವಾಹನದ ಬಗ್ಗೆ ತುಂಬ ಗಮನ ಇಟ್ಕೊಳ್ಬೇಕು. ಇಲ್ಲದೇ ಇದ್ದರೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ.
ಭೂಮಿಗೆ ಸಂಬಂಧಪಡುವಂತಹ ಯಾವುದೇ ವಿಚಾರಗಳಿದ್ದರೆ ಫೆಬ್ರವರಿ 23ರ ಒಳಗಡೆ ಮಾಡುವಂತಹ ಕೆಲಸಗಳಿದ್ದರೆ ಖಂಡಿತ ಮಾಡ್ಕೊಳ್ಳಿ. ಗುರುಬಲದಲ್ಲಿ ತುಂಬ ಅನುಕೂಲಗಳನ್ನು ಕಾಣ್ತೀರ. ಮಾತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಅವಶ್ಯಕ. ಸ್ನಾಯುಗಳು ಮತ್ತು ನರಗಳು, ಅದರಲ್ಲೂ ಕೂಡ ಕಾಲಿನ ಮೂಳೆಗೆ ಸಂಬಂಧಪಡುವ ಆರೋಗ್ಯದ ವಿಚಾರಗಳಿಗೆ ಬಹಳಷ್ಟು ಮುನ್ನೆಚ್ಚರಿಕೆಗಳು ಅವಶ್ಯಕವಾಗಿರುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ತುಂಬ ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಶತ್ರುಬಾಧೆಗಳಿಗೆ ಖಂಡಿತ ಅವಕಾಶ ಇರುವುದಿಲ್ಲ. ಒಬ್ಬರಿಂದ ಒಬ್ಬರು ಸ್ನೇಹಿತರು, ಫ್ರೆಂಡ್ಸ್ ತುಂಬ ಅನುಕೂಲಕ್ಕೆ ಬರ್ತಾರೆ. ಮುಂದೆ ತುಂಬ ಅನುಕೂಲ ಆಗುತ್ತೆ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ಒಂದು ಉತ್ತಮವಾದಂತಹ ಗುರುಬಲ ಇದೆ. ಧನುರಾಶಿಯವರು ಈ ಸಮಯವನ್ನು ಕಳ್ಕೊಳ್ಬೇಡಿ. ಖಂಡಿತ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಗುರುಬಲ ಮಾಂಗಲ್ಯ ಸ್ಥಾನದಲ್ಲೇ ಉಂಟಾಗುವಂಥದ್ದು ಖಂಡಿತ ಒಳಿತನ್ನು ಮಾಡುತ್ತೆ. ದಂಪತಿಗಳ ನಡುವೆ ಸಾಮರಸ್ಯ ಮತ್ತು ಆರೋಗ್ಯ ತುಂಬ ಅಭಿವೃದ್ಧಿಯನ್ನು ಕಾಣ್ತೀರಾ. ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಮೃತ್ಯು ಸ್ಥಾನದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇರುವುದಿಲ್ಲ. ಕುಜ ಉಚ್ಚಕ್ಷೇತ್ರದಲ್ಲಿದ್ದು ಅಷ್ಟಮವನ್ನು ನೋಡ್ತಾನೆ. ಎಲ್ಲ ಅನುಕೂಲಗಳಿದ್ದರೂ ಕೂಡ ಧನುರಾಶಿಯವರಿಗೆ ಸ್ವಲ್ಪ ಟೆನ್ಷನ್ ಅನ್ನೋದು ಆಗ್ತಾನೇ ಇರುತ್ತೆ. ಅದು ಅರ್ಧಾಷ್ಟಮ ಶನಿಯ ಪ್ರಭಾವ ಮತ್ತು ಅಷ್ಟಮ ಭಾವದ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಈ ಎರಡು ಕಾಂಬಿನೇಷನ್ ಎಲ್ಲ ಅನುಕೂಲಗಳಿದ್ದರೂ ಕೂಡ ಸ್ವಲ್ಪ ಟೆನ್ಷನ್ ಇರುತ್ತೆ. ಬಟ್ ಇದು ಅನಾಯಾಸವಾಗಿ ಪರಿಹಾರ ಆಗುವಂಥದ್ದು. ಜೂನ್ 5ರ ತನಕ ಧನುರಾಶಿಯವರಿಗೆ ಅದ್ಭುತವಾದಂತಹ ಗುರುಬಲ ಇದೆ. ಕುಜ, ರವಿ ಮತ್ತು ಶುಕ್ರನ ಸಂಚಾರಗಳು ಕೂಡ ತುಂಬ ಉತ್ತಮ ಸ್ಥಾನಗಳಲ್ಲಾಗ್ತಾ ಇದೆ. ರಾಹು ಪರಾಕ್ರಮದಲ್ಲಿದ್ದು ಅವನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇದೆ. ಕೋದಂಡ ರಾಮ ಯೋಗ ಅಥವಾ ಕೋದಂಡ ರಾಹು ಯೋಗ ಇದೆಲ್ಲದೂ ಕೂಡ ಧನುರಾಶಿಯವರಿಗೆ ಲಭ್ಯ ಇರುವಂಥದ್ದು ಬಹಳಷ್ಟು ಅನುಕೂಲಗಳನ್ನು ಕೊಡುತ್ತೆ. ಭಾಗ್ಯಾಧಿಪತಿ ಸೂರ್ಯ ಪರಾಕ್ರಮದಲ್ಲಿರ್ತಾನೆ. ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಫೆಬ್ರವರಿ ತಿಂಗಳಲ್ಲಿ ತುಂಬ ಅನುಕೂಲಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಪ್ರಯತ್ನಗಳು ಗುರಿ ಮುಟ್ಟೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ಸಮಯದಲ್ಲಿ ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಪಡೆಯೋದಕ್ಕೆ ತುಂಬ ಉತ್ತಮವಾದಂತಹ ಸಮಯ. ಭೂಮಿಗೆ ಸಂಬಂಧಪಡುವ ಯಾವುದೇ ವ್ಯಾವಹಾರಿಕ ವಿಚಾರಗಳಿದ್ದರೆ ಅನುಕೂಲ ಆಗುತ್ತೆ. ಖಂಡಿತ ಪ್ರೊಸೀಡ್ ಮಾಡಿ. ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಫ್ಲಕ್ಚುಯೇಷನ್ ಇರುತ್ತೆ. ಯಾವುದೇ ಹೊಸ ಉದ್ಯೋಗಗಳನ್ನು ನಿರೀಕ್ಷೆ ಮಾಡ್ತಾಯಿದ್ರೆ ಧನುರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ. ಖಂಡಿತವಾಗ್ಲೂ ಮಾಡ್ಕೊಳ್ಬೋದು. ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಏಕಾದಶ ಲಾಭಸ್ಥಾನಾಧಿಪತಿ ಶುಕ್ರ ಪರಾಕ್ರಮದಲ್ಲಿದ್ದು ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಕಡಿಮೆ ಪ್ರಯತ್ನ, ಹೆಚ್ಚಿನ ಲಾಭ. ಧನುರಾಶಿಯವರಿಗೆ ಅನುಕೂಲಗಳು ಉಂಟಾಗುತ್ತೆ. ವ್ಯಯಭಾವದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳುವುದಿಲ್ಲ. ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಪ್ರಭಾವ ಅನ್ನೋದು ಸ್ವಲ್ಪ ಟೆನ್ಷನ್ ಕೊಡುತ್ತೆ. ಅನಿರೀಕ್ಷಿತ ಸ್ವಲ್ಪ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ. ಬಟ್ ಇದೆಲ್ಲದೂ ಕೂಡ ಒಂದು ರೀತಿಯಲ್ಲಿ ಒದಗಿ ಬರೋದಕ್ಕೆ ಅಥವಾ ಅನುಕೂಲಗಳನ್ನು ಕಾಣೋದಕ್ಕೆ ಗುರುಬಲ ಅನ್ನುವಂಥದ್ದು ಉತ್ತಮ ಸ್ಥಿತಿಯಲ್ಲಿದೆ. ಧನುರಾಶಿಯವರು ಜೂನ್ 5ರ ತನಕ ಉದ್ಯೋಗದ ಪರಿವರ್ತನೆ, ಸಂತಾನ, ವಿವಾಹ ಈ ಎಲ್ಲ ಕ್ಷೇತ್ರಗಳಲ್ಲಿ ಅನುಕೂಲಗಳನ್ನು ಕಾಣ್ತೀರಾ. ಖಂಡಿತ ಪ್ರಯತ್ನ ಮಾಡಿ. ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಗುರು ಕೂತಿರುವ ಸ್ಥಾನ ಸ್ವಲ್ಪ ವೀಕ್ ಇರೋದ್ರಿಂದ ಎಲ್ಲ ಒಂದು ತುಂಬ ಸ್ಪೀಡಾಗಿ ನಡೆಯೋದಿಲ್ಲ, ಸ್ವಲ್ಪ ಸ್ಲೋ ಇರುತ್ತೆ. ಅದಕ್ಕೆ ದತ್ತಾತ್ರೇಯರಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಪಠನೆ ಮಾಡಿ ಅಶ್ವತ್ಥ ಪ್ರದಕ್ಷಿಣೆ ಮಾಡುವಂಥದ್ದು ತುಂಬ ಉತ್ತಮವಾದಂತಹ ಪರಿಹಾರ. ಸೊ ಎಲ್ಲ ನವಗ್ರಹಗಳು ಕೂಡ ಧನುರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.